ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಟ್ವಿಂಕ್ಲಿಂಗ್ ವಾಟರ್ ಮಿಲನ್ ಅನ್ನೋ ಸೀರೀಸ್ ನ 14th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ 14th ಎಪಿಸೋಡ್ ಸ್ಟಾರ್ಟ್ ಮಾಡ್ಬಿಡೋಣ. ಒಂದು ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಚಾಯರ್ನ ಯಾಮಾರಿಸಿ ಗಿಯೋಲ್ ಅಂತ ಒಬ್ಬ ಇದಾನೆ ಅಂತ ಒಂದು ಗ್ಯಾಂಗ್ ಕರೆದು ನಮ್ ಚಾಯರ್ನ ಸರಿಯಾಗಿ ಹೊಡೆದು ಅವ್ರ ಹತ್ರ ದುಡ್ಡನ್ನೆಲ್ಲ ತಗೊಂಡೋಗಿರ್ತಾರೆ. ಆ ಟೈಮ್ಲಿ ಚಾಯರ್ ಎದ್ದಾಗ ಅವ್ರಿಗೆ ಕಿವಿ ಒಂಥರ ಸೌಂಡ್ ಬರ್ತಾ ಇರುತ್ತೆ. ಅವ್ರಿಗೆ ಕೇಳಿಸದಿರೋ ತರ ಆಗ್ಬಿಟ್ಟಿರುತ್ತೆ. ಮೋಸ್ಟ್ಲಿ ಇದೇನೇನೋ ಆಕ್ಸಿಡೆಂಟ್ ಅವ್ರು ಹೇಳಿದ್ದು. ಇನ್ನೊಂದ್ ಕಡೆ ನಮ್ ಗಿಯೋಲ್ ಅವ್ರನ್ನ ತೋರಿಸ್ತಾರೆ. ಆಕ್ಚುಲಿ ಅವ್ರನ್ನ ಬಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು, ಅಂದ್ರೆ ನಮ್ ಹೀರೋನ. ಆದ್ರೆ ಈಗ ಕಣ್ಬಿಟ್ಟು ನೋಡಿದ್ರೆ ಅವನು ಪ್ರೆಸೆಂಟ್ ಬಂದ್ಬಿಟ್ಟಿರ್ತಾನೆ. ಹೆಂಗ್ ಬಂದ ಅಂತ ಗೊತ್ತಿಲ್ಲ. ಅದನ್ನ ಈ ಎಪಿಸೋಡ್ ಅಲ್ಲಿ ನೋಡೋಣ. ನಮ್ ಹೀರೋ ಬಂದು ಸ್ಟ್ರೀಟ್ ಅಲ್ಲಿ ನಿಂತ್ಕೊಂಡು, ಅಯ್ಯೋ ಇದೇನಿದ್ ನಾನು ಪ್ರೆಸೆಂಟ್ ಬಂದಿರೋ ತರ ಇದೀನಿ, ಇಲ್ಲಿರೋ ಸುತ್ತಮುತ್ತ ಏರಿಯಾನೆಲ್ಲ ನೋಡಿದ್ರೆ ನಮ್ ಏರಿಯಾ ತರನೇ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿರೋ ಪಕ್ಕದಲ್ಲಿ ಒಬ್ರ ಹತ್ರ ಹೋಗಿ, ಸರ್ ಇದು ಯಾವ ಇಯರ್ ಅಂತ ಕೇಳಿದಾಗ ಅವ್ರಂಗೆ ಒಂದ್ ಕಡೆ ವಿಚಿತ್ರವಾಗಿ ನೋಡ್ತಾರೆ. ಇವತ್ ಯಾವ ಡೇಟ್ ಅಂತ ಕೂಡ ಕೇಳಿದ್ರೆ ಹೇಳ್ಬೋದು ಕಣೋ, ನೀನ್ ಇಯರ್ ನ ಕೇಳ್ತಾ ಇದೆಯಲ್ಲ. ಅಯ್ಯೋ ಪಾಪ ಕೋಮಾದಲ್ಲಿ ಇದ್ನೇನೋ ಇಷ್ಟು ದಿನ ಅಂತ ಅವ್ರಂಗೆ ಒಂದ್ ಲುಕ್ ನ ಕೊಡ್ತಾರೆ. ಇವ್ನಿಗೇನ್ ಅರ್ಥ ಆಗ್ತಿಲ್ಲ. ಸರಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ನೋಡಿದ್ರೆ ಅವ್ರ ಅಪ್ಪನೂ ಇಬ್ರು ಇರ್ತಾರೆ. ಇವನಂತೂ ಅವ್ರ ಅಪ್ಪನ ನೋಡಿದ ತಕ್ಷಣ ಫುಲ್ ಖುಷಿ ಪಟ್ಬಿಟ್ಟ. ಅಪ್ಪ ನನ್ ಮನೆಗ್ ಬಂದ್ಬಿಟ್ಟೆ, ಇಷ್ಟು ದಿನ ಆದ್ಮೇಲೆ ಮನೆಗ್ ಬಂದಿದ್ದೀನಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಏನಾಯ್ತು ನಿನಗೆ, ಇಷ್ಟೊತ್ತು ಮನೇಲೆ ತಾನೇನೋ ಇದ್ದೆ, ಈಗ ತಾನೇನೋ ಹೊರಗಡೆ ಹೋದೆ, ಅಷ್ಟ್ ಏನೋ ಹೊಸದಾಗಿ ಮಾತಾಡ್ತಾ ಇದೀಯ ಅಂತ ಅವ್ರಂಗೆ ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾ ಇರ್ತಾರೆ. ಇವ್ನು ಹೇಳ್ತಾನೆ, ಅಯ್ಯೋ ಅಪ್ಪ ನಾನು ಇಷ್ಟೊತ್ತು ಏನೋ ಒಂದು ದೊಡ್ಡ ಕನ್ಸಲ್ಲಿರೋ ತರ ನನಗೆ ಫೀಲ್ ಆಗ್ತಿದೆ, ಬನ್ನಿ ನಿಮ್ಗೆ ಆ ಕನ್ಸನ್ನ ಹೇಳ್ತೀನಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡೋಗಿ ಕೂರ್ಸ್ಕೊಂಡು, ನಾನು ಪಾಸ್ಟ್ ಕೊಟ್ಟೋಗ್ಬಿಟ್ಟಿದ್ದಪ್ಪ 1995 ಅಲ್ಲಿ ನನ್ ವಯಸ್ಸಲ್ಲಿ ಇರೋ ನಿಮ್ಮನ್ನ ನೋಡಿದೆ ಅಪ್ಪ ಅಂದಾಗ ಅವ್ರಪ್ಪ ಹಿಂಗೆ ನಾನು ಇಂತರ ಹ್ಯಾಂಡ್ಸಮ್ ಆಗಿದ್ನ ಅಂತ ಬೇರೆ ಕೇಳ್ತಾ ಇರ್ತಾರೆ. ಇವ್ ನಂಗೆ ಒಂದ್ ಲುಕ್ ನ ಕೊಟ್ಬಿಟ್ಟು, ಅದೆಲ್ಲ ಹ್ಯಾಂಡ್ಸಮ್ ಆಗೇ ಇದ್ರಿ, ಆದ್ರೆ ನನ್ನ ಹತ್ರ ಏನ್ ಹೇಳಿದ್ರಿ ನೀವು, ಪಾಸ್ಟ್ ಅಲ್ಲಿ ನಿಮ್ಮ ಅಮ್ಮನ ಬಿಟ್ರೆ ನಾನು ಯಾರು ಲವ್ ಮಾಡಿಲ್ಲ ಅಂತ ತಾನೇ ಹೇಳಿದ್ರಿ, ಆದ್ರೆ ಪಾಸ್ಟ್ ಅಲ್ಲಿ ನೀವು ನಮ್ಮ ಅಮ್ಮನ ಬಿಟ್ಟು ಬೇರೆಯವ್ರನ್ನ ಲವ್ ಮಾಡಿದ್ರಿ ತಾನೆ ಅಂತ ಕೇಳ್ತಾ ಇದ್ರೆ ಅವ್ರಪ್ಪ ಮುತ್ತನೆ ಹಂಗೆ ಚೇಂಜ್ ಆಗುತ್ತೆ. ಮೋಸ್ಟ್ಲಿ ಆ ಟೈಮಲ್ಲಿ ಅವ್ರು ಲವ್ ಮಾಡಿದ್ರೇನೋ ಇನ್ನೊಬ್ಬರನ್ನ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡೋ ಸೌಂಡ್ ಬರುತ್ತೆ. ಇವ್ನು ಕೂಡ ಫುಲ್ ಖುಷಿಯಾಗಿ, ಮೋಸ್ಟ್ಲಿ ಅಮ್ಮನೇ ಬಂದಿರ್ಬೇಕು, ನಾನ್ ಕೂಡ ಹೋಗ್ಬಿಟ್ಟು ಅಮ್ಮ ಹತ್ರ ನನ್ ಕನ್ಸನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ಅಂತ ಹೋಗಿ ಖುಷಿಯಾಗಿ ಡೋರ್ನ ಓಪನ್ ಮಾಡಿದ್ರೆ ಬಂದಿರೋದು ಅವ್ರ ಅಮ್ಮ ಅಲ್ಲ, ಮಿನ್ಹೋ. ಇವ್ನ್ಗೆ ಸಕ್ಕತ್ ಶಾಕು. ಇನ್ನು ಮಿನ್ಹೋ ನಮ್ಮ ಅಮ್ಮನ ಇಲ್ಲ, ಫಸ್ಟ್ ಅಲ್ಲಿ ಏನೋ ಆಗಿದೆ, ಇಲ್ಲ ಏನೋ ಚೇಂಜ್ ಆಗಿದೆ ಅಂತ ಸಕ್ಕತ್ ಶಾಕ್ ಆಗ್ತಾನೆ. ಅವ್ರಮ್ಮ ಕೂಡ ಏನೋ ಆಗಿದೆ ನಿನ್ಗೆ, ನಾನೇ ಕಣೋ ನಿಮ್ಮಮ್ಮ ಅಂತ ಹೇಳಿದ್ರೆ ಅವ್ನ್ ಕೇಳೋ ತರನೇ ಇಲ್ಲ ಏನೋ ಚೇಂಜ್ ಆಗ್ಬಿಟ್ಟಿದೆ ಅಂತ ಹಂಗೆ ಕೂಗಾಡ್ತಾ ಇರ್ತಾನೆ. ಆ ಟೈಮಲ್ಲಿ ವಿಡಾ ಶಾಪ್ ಓನರ್ ಹೇಳಿರ್ತಾನಲ್ಲ, ಅದು ಜ್ಞಾಪಕ ಬರುತ್ತೆ. ಈಗ ನೀನು ಪಾಸ್ಟ್ ಹೋಗಿರೋದ್ರಿಂದ ಇಲ್ಲಿ ಪ್ರೆಸೆಂಟ್ ಸ್ವಲ್ಪ ಚೇಂಜ್ ಆಗಿರುತ್ತೆ, ನೀನ್ ಅನ್ಕೊಳ್ದಿರೋ ರೀತಿ ಪ್ರತಿಯೊಂದು ಚೇಂಜ್ ಆಗಿರುತ್ತೆ ಅಂತ ಹೇಳಿದ್ರಲ್ವಾ. ಸೊ ಪಾಸ್ಟ್ ಅಲ್ಲಿ ಬಂದು ಮಿನ್ಹೋ ಅವ್ರನ್ನೇ ಅಪ್ಪ ಮದ್ವೆ ಮಾಡ್ಕೊಂಡಿರೋದ್ರಿಂದಾನೆ ಇವಾಗ ಪ್ರೆಸೆಂಟ್ ಅಲ್ಲಿ ಕೂಡ ಮಿನ್ಹೋ ಅವ್ರು ಇರೋದು ಅಂತ ಇವ್ನು ಅರ್ಥ ಮಾಡ್ಕೊಳ್ತಾನೆ. ಆದ್ರೆ ಅವ್ನ ಕೈಲಿ ಇದನ್ನ ಅಕ್ಸೆಪ್ಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಕೂಗಾಡ್ದವನಿಗೆ ಟಕ್ಕಂತಂಗೆ ನಿದ್ದೆಯಿಂದ ಎದ್ದೇಳೋದನ್ನ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ನು ಇನ್ನೂ ಪಾಸ್ಟ್ ಅಲ್ಲೇ ಇದ್ದಾನೆ, ಇಷ್ಟೊತ್ತು ಬಂದಿರೋದಲ್ಲ ಅವ್ನಿಗೆ ಕನ್ಸು. ಇವ್ನು ಕೂಡ ಎದ್ ಕುತ್ಕೊಂಡು, ಅಯ್ಯೋ ಅಂದ್ರೆ ನಾನು ಪ್ರೆಸೆಂಟ್ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿ ಸುತ್ತಮುತ್ತ ನೋಡ್ಬೇಕಾದ್ರೆ ಇರೋ ಕ್ಯಾಲೆಂಡರ್ ನೋಡ್ಬಿಟ್ಟು, ಹಬ್ಬಾಡಿ ನಾನು ಪ್ರೆಸೆಂಟ್ ಹೋಗಿಲ್ಲ, ಇನ್ನು ಪಾಸ್ಟ್ ಅಲ್ಲೇ ಇದೀನಿ ಅಂತ ಅರ್ಥ ಮಾಡ್ಕೊಳ್ತಾನೆ. ಯಾಕಂದ್ರೆ ಕ್ಯಾಲೆಂಡರ್ ಅಲ್ಲಿ 1995 ಅಂತ ಇರುತ್ತೆ. ಹೌದು, ನಾನು ಫೈನಲ್ ಆಗಿ ಬಂದು ಆ ಗಿಟಾರ್ ನ ಲಾಂಚ್ ಮಾಡ್ತಾರಲ್ಲ ಅಲ್ಲಿದ್ದೆ, ಅಲ್ಲಿ ನನಗೆ ಶಾಕ್ ಹೊಡಿತು, ಹಾಸ್ಪಿಟಲ್ ಅಲ್ಲಿ ತಾನೇ ಇರ್ಬೇಕು, ಇದೇನು ಯಾವ್ದೋ ಮನೇಲಿ ಇದೀನಲ್ಲ ಅಂತ ಹೇಳಿ ಹಂಗೆ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾನೆ. ಅದಾದ್ಮೇಲೆ ಯಾವ್ದು ಹೆಂಗಪ್ಪ ಫಸ್ಟ್ ಇಲ್ಲಿಂದ ಹೊರಟೋಗೋಣ ಅಂತ ಹೇಳ್ಬಿಟ್ಟು ಎದ್ದು ಅಲ್ಲಿಂದ ಹೋಗ್ಬೇಕು ಅನ್ಕೊಳ್ಳೋವಾಗ ಅಲ್ಲಿ ಒಂದು ಫ್ಯಾಮಿಲಿ ಫೋಟೋನ ಹಾಕಿರ್ತಾನೆ. ಅದನ್ನ ನೋಡ್ತಾನೆ. ಅದ್ರಲ್ಲಿ ಇರೋದು ಬೇರೆ ಯಾರು ಅಲ್ಲ, ನಮ್ ಯಾಂಗ್ ಮತ್ತೆ ಯಾಂಗ್ ಅವ್ರ ಅಪ್ಪ ಮತ್ತೆ ಅವ್ರ ಫ್ಯಾಮಿಲಿ ಫೋಟೋ. ಆಕ್ಚುಲಿ ಇವಾಗವರೆಗೂ ಯಾಂಗ್ ಬಂದು ಅವ್ರ ಅಮ್ಮ ಅಂತ ಅವ್ನಿಗಿನ್ನೂ ಗೊತ್ತಿಲ್ಲ. ಇದ್ರೂನು ಅವತ್ತು ಯಾಂಗ್ ಅವ್ರು ಅಳ್ತಾ ಇರ್ಬೇಕಾದ್ರೆ ಒಂದು ಛತ್ರಿ ಕೊಟ್ಟಿರ್ತಾನಲ್ಲ, ಅದನ್ನ ನೆನ್ಸ್ಕೊಳ್ತಾನೆ. ಓಹೋ ಈ ಹುಡುಗಿ ಅವ್ರ ಮನೆನ ಇದು, ಸರಿ ನಾನ್ ಹೆಂಗ್ ಬಂದೆ ಇಲ್ಲಿ ಅಂತ ಫ್ಯಾಮಿಲಿ ಫೋಟೋ ನೋಡ್ತಾ ಇರ್ಬೇಕಾದ್ರೇನೆ ಈಗ ಯಾಂಗ್ ಅವ್ರ ಬಗ್ಗೆ ಒಂದು ಸಣ್ಣ ವಿಷಯ ನಮ್ಗೆ ತಿಳಿದ್ ಬರುತ್ತೆ. ಏನಂತಂದ್ರೆ ಯಾಂಗ್ ಅವ್ರ ಅಪ್ಪ ಬಂದ್ಬಿಟ್ಟು ಆಕ್ಚುಲಿ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್. ಅವ್ರಿಗೆ ಸೆಕೆಂಡ್ ವೈಫ್ ಇರ್ತಾರೆ. ಸೆಕೆಂಡ್ ವೈಫ್ ಬೇರೆ ಯಾರು ಅಲ್ಲ, ಆ ಕಾಲೇಜ್ ಪ್ರಿನ್ಸಿಪಲ್. ಅವರು ಕೂಡ ಇಬ್ರು ಮಕ್ಳು ಇರ್ತಾರೆ, ಒಂದು ಹುಡುಗ ಮತ್ತೆ ಒಂದು ಹುಡುಗಿ. ಆ ಹುಡುಗ ಕೂಡ ಆ ಗಿಟಾರ್ದು ಇವೆಂಟ್ ನ ನಡೆಸಿರ್ತಾನಲ್ಲ ಅವನು. ಮತ್ತೆ ಆ ಹುಡುಗಿ ಬಂದ್ಬಿಟ್ಟು ಮಿನ್ಹೋಗೆ ಫ್ರೆಂಡ್. ಆಕ್ಚುಲಿ ನಾವ್ ಚಿಕ್ಕ ವಯಸ್ಸಲ್ಲಿ ಯಾಂಗ್ ಅವ್ರನ್ನ ಬಂದ್ಬಿಟ್ಟು ಒಂದು ಆಶ್ರಮಕ್ಕೆ ಬಿಡಕ್ತಾನೆ ಹೋಗಿದ್ದಾರೆ ಅಂತ ನಾವ್ ಅನ್ಕೊಂಡಿದ್ದು. ಆಕ್ಚುಲಿ ಆಶ್ರಮದಲ್ಲಿ ಬಿಡೋದಕ್ಕಂತೆಲ್ಲ ಹೋಗಿರೋದು ಅವ್ರ ಸೆಕೆಂಡ್ ವೈಫ್ ಹತ್ರ ಬಿಡಕ್ಕೆ ಅಂತ. ಯಾಕಂದ್ರೆ ಯಾಂಗ್ ಅವ್ರ ಅಮ್ಮಗೆ ಏನಾದ್ರು ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ, ಮುಂದಕ್ಕೆ ನೋಡೋಣ. ಆದ್ರೆ ಅವ್ರು ಬಂದು ಇಷ್ಟಪಟ್ಟು ಬಿಟ್ಟೋಗೋತಾರಲ್ಲ, ಅದಕ್ಕೋಸ್ಕರ ಯಾಂಗ್ ಅವ್ರ ಅಮ್ಮ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಷ್ಟು ಹತ್ತಿರ್ತಾರೆ. ಯಾಂಗ್ ಅವ್ರನ್ನ ಇವ್ರ ಹತ್ರ ಬಿಟ್ಮೇಲೆ ಆ ಪ್ರಿನ್ಸಿಪಲ್ ನೀಡಿ ಯಾಂಗ್ ಅವ್ರನ್ನ ತುಂಬಾನೇ ಹಿಂಸೆ ಕೊಟ್ಟು ನೋಡ್ಕೊಂಡಿರ್ತಾರೆ. ಈಗ ಇವರೆಲ್ಲ ಒಂದೇ ಫ್ಯಾಮಿಲಿ. ಸೊ ಇವಾಗವರೆಗೂ ಯಾಂಗ್ ಅವ್ರ ಬಗ್ಗೆ ಒಂದು ಕ್ಲಾರಿಟಿ ಬಂದಿದೆ ಅಲ್ವಾ. ಅವನ ಹತ್ರ ಫ್ಯಾಮಿಲಿ ಫೋಟೋ ನೋಡ್ತಾ ಇರ್ಬೇಕಾದ್ರೇನೆ ಆ ಇವೆಂಟ್ ನಡೆಸಿದ್ದ ಅಲ್ವಾ, ಗಿಟಾರ್ ಇವೆಂಟ್, ಅವ್ನ ಆ ಜಾಕೆ ಬರ್ತಾನೆ. ಅವನ ಹೆಸರು ಶಾನ್ ಅಂತ. ಈಗ ಇನ್ನೊಂದ್ ಕಡೆ ಇವನನ್ನ ತೋರಿಸ್ತಾರೆ. ಅವಳು ಬಂದು ಒಂದು ರೆಸ್ಟೋರೆಂಟ್ ಅಲ್ಲಿ ವೇಟ್ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಚಾಯರ್ ಬರ್ತೀನಿ ಅಂತ ಹೇಳಿರ್ತಾರೆ. ಇವಳು ತುಂಬಾ ಹೊತ್ತಾಗಿರುತ್ತೆ ಬಂದು. ಯಾವಾಗ ನೋಡಿದ್ರು ನಾನು ಬರ್ತೀನಿ ಅಂದ್ರೆ ನನಗ್ ಮುಂಚೆನೆ ಬಂದ್ಬಿಡ್ತಾ ಇದ್ದ, ಯಾಕೆ ಇವತ್ತು ಇನ್ನೂ ಬಂದಿಲ್ಲ ಅಂತ ಅವ್ನಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಚಾಯರ್ ನೋಡಿದ್ರೆ ಪಾಪ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೇ ಬಿಟ್ಟಿರ್ತಾರೆ. ಯಾಂಗ್ ಅವ್ರ ಬೇರೆ ಚಾಯ್ನ ಫಾಲೋ ಮಾಡ್ಕೊಂಡ್ ಬಂದಿದ್ರಲ್ವಾ, ಎಲ್ಲೋದ್ರು ಅಂತ ಹೇಳ್ಬಿಟ್ಟು ಸುತ್ತಮುತ್ತ ಹುಡುಕ್ತಾ ಇರ್ಬೇಕಾದ್ರೆ ಚಾಯರ್ ಬಿದ್ದಿರೋದನ್ನ ಗಮನಿಸ್ತಾರೆ. ಅಯ್ಯೋ ಇವ್ನ್ಗೇನಾಯ್ತು ಈ ತರ ಬಿದ್ದಿದ್ದಾನೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಫುಲ್ ಆಗಿ ಬ್ಲಡ್ ಬರ್ತಾ ಇರುತ್ತೆ. ಪಾಪ ಇವ್ರಿಗೆ ಕೂಗಿ ಮಾತಾಡಕ್ಕೂ ಆಗ್ತಾ ಇಲ್ಲ, ಅವ್ರನ್ನ ಎಬ್ಸಕ್ಕೂ ಆಗ್ತಾ ಇಲ್ಲ. ಇದ್ರೂನು ಅವ್ರ ಕೈಲಿ ಆದಷ್ಟು ಎಬ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಚಾಯರ್ಗೆ ಎಚ್ಚರನೇ ಆಗ್ತಾ ಇಲ್ಲ. ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ಹೇಳ್ಬಿಟ್ಟು ಕರ್ಕೊಂಬರೋಣ ಅಂದ್ರೆ ಕೂಡ ಯಾರು ಬರ್ತಾನೂ ಇಲ್ಲ. ಸರಿ ಫಸ್ಟ್ ಆಂಬ್ಯುಲೆನ್ಸ್ ಗಾದ್ರೂ ಕಾಲ್ ಮಾಡೋಣ ಅಂತ ಹೇಳಿ ಓಡೋಗಿ ಟೆಲಿಫೋನ್ ಬೂತ್ ಹತ್ರ ನಿಂತ್ಕೊಂಡ್ಮೇಲೆ ಅವಾಗ ಅವ್ರಿಗೆ ಜ್ಞಾಪಕ ಬರ್ತಿದೆ. ಅಯ್ಯೋ ನಾನು ಅವ್ರ ಹತ್ರ ಹೆಂಗಂತ ಹೇಳಿ, ಮಾತ್ ಬೇರೆ ಬರಲ್ವೇ ಅಂತ ಅವಾಗ ಅವ್ರಿಗೆ ಫ್ಲಾಶ್ ಆಗುತ್ತೆ. ಇವ್ ಹೆಂಗಪ್ಪ ಇವ್ನ ಕಾಪಾಡೋದು ಅಂತ ಇರ್ಬೇಕಾದ್ರೆ
ಇರ್ಬೇಕಾದ್ರೆ ಕರೆಕ್ಟ್ ಆಗ ಜಾಗಕ್ಕೆ ಯೂನಾ ಬಂದ್ಬಿಡ್ತಾಳೆ. ಯೂನಾ ಬಂದ್ಬಿಟ್ಟು ಹೇಳ್ತಾಳೆ, ಹೇ ನೀವ್ ತಾನೇ ಅವಾಗ್ಲೇ ನನ್ ಗಾಡಿಗೆ ಅಡ್ಡ ಬಂದಿದ್ದು, ನಾನ್ ನಿಮ್ನ ಗುದ್ಬಿಟ್ನಲ್ಲ, ಅವಾಗೆ ಮಾತಾಡೋಣ ಅಂತ ಹೇಳಿದ್ರೆ ನೀವ್ ಹಂಗೆ ಹೊರಟೋದ್ರಿ ಅಂದಾಗ ಯಾವ್ ಕಣ್ಣಗ್ ಬಂದ್ಬಿಟ್ಟು ಇವಳು ಮಿನ್ಹೋ ತರ ತಾನೆ ಕಾಣಿಸ್ತಾಳೆ. ಹಂಗಾದ್ರೆ ಅಬ್ಬಾಡಿ ಮಿನ್ಹೋ ಬಂದ್ಬಿಟ್ಲು, ಇವಳಾದ್ರೂ ಕರ್ಕೊಂಡು ಹೋಗಿ ಹಂಗಾದ್ರೂ ಚಾಯ್ನ ಕಾಪಾಡೋಣ ಅಂತ ಹೇಳ್ಬಿಟ್ಟು ಅವಳ ಕೈನ ಹಿಡ್ಕೊಂಡು ಎಳಿತಾ ಇದ್ರೆ ಅಲ್ಲಿ ಯೂನಾಗ್ ಏನ್ ಅರ್ಥ ಆಗ್ತಲ್ಲ, ಯಾರೇ ಹುಡುಗಿ ಯಾಕೆ ನನ್ ಕೈನ ಹಿಡ್ಕೊಂಡು ಎಳಿತಾ ಇದ್ದಾಳೆ ಅಂತ. ಯಾಕಂದ್ರೆ ಯೂನಾಗ್ ಬಂದ್ಬಿಟ್ಟು ಇನ್ನು ಯಾಂಗ್ ಯಾರಂತ ಗೊತ್ತಿಲ್ವಲ್ಲ, ಸೊ ಅವಳ ಹಂಗೆ ಟೆನ್ಷನ್ ಅಲ್ಲಿ ನೋಡ್ತಾ ಇರ್ತಾಳೆ ಹುಡುಗಿ ಯಾಕೆ ನನ್ ಹಿಂಗ್ ಎಳಿತಿದ್ದಾಳೆ ಅಂತ. ಆದ್ರೆ ಹೆಂಗೋ ಯಾಂಗ್ ಅವ್ರು ಬಂದು ಮ್ಯಾನೇಜ್ ಮಾಡಿ ಅವಳನ್ನ ತರ್ತಾರ ಅಂತ ಹೇಳ್ಕೊಂಡು ಹೋಗಿ ಅಲ್ಲಿ ಚಾಯ್ ಬಿದ್ದಿರೋದನ್ನ ತೋರಿಸ್ಬಿಡ್ತಾರೆ. ಇದನ್ನ ನೋಡಿದ ತಕ್ಷಣ ಯೂನಾಗೆ ಸಕ್ಕ ಟೆನ್ಷನ್ ಆಗುತ್ತೆ. ಅಯ್ಯೋ ಇದೇನಾಗೋಯ್ತು, ಚೇರ್ ಯಾಕೆ ಈ ತರ ಬಿದ್ದಿದ್ದಾರೆ, ಇನ್ನಾಗಿದೆ ನಿನ್ಗೆ ಬ್ಲಡ್ ಬೇರೆ ಬರ್ತಾ ಇದೆ, ಫಸ್ಟ್ ಇದೇಳು ಹಾಸ್ಪಿಟಲ್ ಹೋಗೋಣ ಅಂತ ಹೇಳಿ ಅವ್ರನ್ನ ಎಪ್ಸಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಈ ಜಾಗದಲ್ಲಿ ಯಾಂಗ್ ಅವ್ರು ನೋಡ್ತಾರೆ, ಹೆಂಗೋ ಮಾತಾಡೋರೊಬ್ಬರನ್ನ ಕರ್ಕೊಂಡ್ಬಂದು ಚಾಯ್ ಅವ್ರ ಹತ್ರ ಬಿಟ್ಬಿಟ್ಟೆ, ಇನ್ಮೇಲೆ ಚಾಯ್ ಅವ್ರು ಸೇಫ್ ಆಗಿರ್ತಾರೆ ಅಂತ ಅದನ್ನ ನೋಡ್ಬಿಟ್ಟು ಅವ್ರ ಪಾಡ್ಗೋರ್ ಅಲ್ಲಿಂದ ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಯಾಂಗ್ ಅವ್ರ ಮನೇಲಿ ತಾನೇ ಇರೋದು. ಅಲ್ಲಿ ಶಾನ್ ಬಂದು ಹೇಳ್ತಾ ಇರ್ತಾನೆ, ಆಕ್ಚುಲಿ ಏನೋ ಒಂದು ಅಗ್ರಿಮೆಂಟ್ ಏನೋ ರೆಡಿ ಮಾಡ್ಕೊಂಡ್ ಬಂದು ಇದ್ರಲ್ಲಿ ಸೈನ್ ಮಾಡ್ಬಿಡಿ, ಏನೋ ಅನ್ಕೊಳ್ದೇ ಇರೋ ರೀತಿ ನಾವು ಕಂಡಕ್ಟ್ ಮಾಡಿರೋ ಒಂದು ಇವೆಂಟ್ ಅಲ್ಲಿ ನಿನ್ಗೆ ಈ ತರ ಆಗೋಯ್ತು, ಸುಮ್ನೆ ವಿಷಯನ ದೊಡ್ಡದ್ ಮಾಡ್ದೆ, ಈ ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡ್ಬಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡೋ ಅಂದಾಗ ಹೀರೋಗೆ ಏನ್ ಅರ್ಥ ಆಗ್ತಿಲ್ಲ. ಹೌದು ನಾನೇನಕ್ಕೆ ಇವಾಗ ಫಾರ್ಮ್ ಅಲ್ಲಿ ಸೈನ್ ಮಾಡ್ಬೇಕು, ಅದ್ರಲ್ಲೂ ನನ್ನ ಹತ್ರ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೆ ಅಂತಂದ್ರೆ ನಾನು ಹಾಸ್ಪಿಟಲ್ ಅಲ್ಲಿ ತಾನೇ ಇಡ್ಬೇಕು, ನೀವೇನಕ್ಕೆ ಈ ತರ ಮನೆ ಕರ್ಕೊಂಡ್ ಬಂದಿದ್ದೀರಾ ಅಂದಾಗ ಶಾನ್ ಹೇಳ್ತಾನೆ, ನನ್ಗೆ ದೊಡ್ಡದಾಗಿ ಬೇಡಿಕೆ ಒಂದಿತ್ತು, ಅದಕ್ಕೋಸ್ಕರ ನಿನ್ನ ಕರ್ಕೊಂಡ್ ಬಂದ್ ಇಟ್ಕೊಂಡಿದೀನಿ, ಏನ್ ಕ್ವಿಷನ್ ಅಂತ ಆಗ್ತಾ ಇದೆಯಾ, ನಿನಗೆ ಆತರ ಆಗಿದ್ರಿಂದ ಪ್ರೆಸ್ ಅವರೆಲ್ಲ ಬಂದ್ಬಿಟ್ಟು ಹುಡುಗನ್ಗೆ ಏನಾಯ್ತು ಅಂತ ಕೇಳಿ ತಲೆ ತಿಂತಾ ಇದ್ರು, ಅವ್ರಿಗೆಲ್ಲ ಆನ್ಸರ್ ಮಾಡಕ್ ಆಗ್ದೇನೆ ನಿನ್ನ ಕರ್ಕೊಂಡ್ ಮನೇಲಿ ಇಟ್ಕೊಂಡಿರೋದು, ಸುಮ್ನೆ ಏನಕ್ಕೆ ಇವಾಗ ಅದೆಲ್ಲ ಮಾತಾಡ್ತಾ ಇದೆಯಾ, ಮುಂದಕ್ಕೆ ನಿನ್ ಕಡೆಯಿಂದ ನಮ್ಗೇನು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿನೇ ಫಾರ್ಮ್ ನ ಕೊಡ್ತಾ ಇರೋದು, ಸೈಲೆಂಟ್ ಆಗಿ ಸೈನ್ ಮಾಡ್ಬಿಟ್ಟು ಜಾಗ ಖಾಲಿ ಮಾಡು, ಯಾಕಂದ್ರೆ ನಮ್ಮಿಂದ ನಿನ್ಗೇನು ಪ್ರಾಬ್ಲಮ್ ಆಗಿಲ್ವಲ್ಲ, ಇನ್ ಕೇಸ್ ಫ್ಯೂಚರ್ ಅಲ್ಲಿ ಯಾವಾಗಾದ್ರೂ ನನಗೆ ದುಡ್ಡು ಬೇಕು, ನನಗೆ ನಷ್ಟ ಇಡ್ಬೇಕಂತ ಹೇಳ್ಬಿಟ್ಟು ನಿನ್ ಪಾಡಿಗೆ ನೀನ್ ಬಂದು ದುಡ್ಡನ್ನ ಕೇಳಿದ್ರೆ ಅದಕ್ಕೋಸ್ಕರನೇ ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡಿಸ್ತಾ ಇರೋದು, ಸೈನ್ ಮಾಡ್ಬಿಟ್ಟು ಹೋಗು ಅಂತ ಹೇಳಿದಾಗ ನಮ್ ಹೀರೋ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸೈನ್ ಮಾಡ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾನೆ. ಅವ್ನ ಹತ್ರ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೇನೆ ಯಾಂಗ್ ಅವ್ರು ಬಂದು ಮನೆ ಒಳಗಡೆ ಎಂಟ್ರಿ ಆಗ್ತಾ ಇರ್ತಾರೆ, ಕಾಂಪೌಂಡ್ ಒಳಗಡೆ ಎಂಟ್ರಿ ಆಗ್ತಾರೆ. ಇವ್ರನ್ನ ಪಾಸ್ ಮಾಡ್ಕೊಂಡೇ ಹೋಗೋದು. ಆ ಟೈಮಲ್ಲಿ ನಮ್ ಹೀರೋ ಕೂಡ ಅವ್ರ ನೇಮ್ ಟ್ಯಾಗ್ ನ ನೋಡ್ಬಿಡ್ತಾನೆ, ಅಂದ್ರೆ ನೇಮ್ ಬ್ಯಾಡ್ಜ್ ನ ನೋಡ್ಬಿಡ್ತಾನೆ. ಅವ್ನಿಗೆ ಫಸ್ಟ್ ಫ್ಲಾಶ್ ಆಗಲ್ಲ, ಆಮೇಲೆ ಏನು ಯಾಂಗ, ನಮ್ಮ ಅಮ್ಮ ಹೆಸರು ತಾನೆ ಯಾಂಗು, ಹಂಗಾದ್ರೆ ಇವ್ರೇನ ನಮ್ಮ ಅಮ್ಮ ಅಂತ ಹೇಳಿ ಅಮ್ಮ ಅಂತ ಕೂಕೊಂಡು ಯಾಂಗ್ ಹಿಂದ್ಗಡೆ ಓಡೋಗ್ತಾ ಇದ್ರೆ ಅವಳಿಗೆ ಇಲ್ಲಿ ಕೇಳಿಸುತ್ತೆ, ಅವಳ ಪಾಡುಗಳು ಮನೆ ಒಳಗಡೆ ಹೊಟ್ಟೋದ್ಲು. ಆದ್ರೆ ಇವ್ನ್ ಕೂಡ ಹಂಗೆ ಕೂಕೊಂಡು ಹೋಗ್ತಾ ಇರೋದ್ರ ನೋಡ್ಬಿಟ್ಟು ಆ ಶಾನ್ ಬರ್ತಾನೆ, ಏನೋ ನಿನ್ ಪ್ರಾಬ್ಲಮ್, ಅದೇ ಸೈನ್ ಮಾಡಿದ್ದಾಯ್ತಲ್ಲ, ಇನ್ನು ಹೋಗದೆ ಏನ್ ಮಾಡ್ತಾ ಇದೀಯ ಅಂದಾಗ ಇವ್ನು ಹೇಳ್ತಾನೆ, ಇಲ್ಲ ನಿಮ್ಮಿಂದ ನನಗೆ ತೊಂದರೆ ಆಗಿದೆ, ನಿಮ್ಮಿಂದ ನನಗೆ ಮೈ ಕೆಟ್ಟೋಗಿದೆ, ಸೊ ನಾನು ಇನ್ನು ಸ್ವಲ್ಪ ದಿನ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಶಾನ್ಗೆ ಸಕ್ಕ ಟೆನ್ಷನ್ ಆಗುತ್ತೆ. ಫಸ್ಟ್ ನಾನು ಟೆನ್ಷನ್ ಅಲ್ಲಿ ಇದೀನಿ, ನಂಗೆ ಸುಮ್ನೆ ಕೋಪ ತರಿಸ್ಬೇಡ, ಮರದಾಗ ಜಾಗ ಖಾಲಿ ಮಾಡು ಅಂತ ಹೇಳಿದ್ರೆ ನಮ್ ಹೀರೋ ಓಡೋಗ್ಬಿಟ್ಟು ಅವನಿಗೆ ಒಂದು ಪೇಪರ್ ಅಲ್ಲಿ ಸೈನ್ ಮಾಡಿದ್ದಲ್ಲ ಅದನ್ನ ಇಸ್ಕೊಂಡು ಹಂಗೆ ಕಿತ್ತೆ ಹಾಕ್ಬಿಟ್ಟ. ಇದ್ರ ನೋಡಿ ಶಾನ್ಗೆ ಟೆನ್ಷನ್ ಆಗ್ಬಿಟ್ಟು ನಮ್ ಹೀರೋಗೆ ಒಂದು ಕೊಡ್ತಾರೆ ನೋಡಿ, ನಮ್ ಹೀರೋ ಹಂಗೆ ತಲೆ ಸುದ್ದಿ ಕೆಳಗಡೆ ಬಿದ್ದೇ ಬಿಟ್ಟ. ಇವ್ನ್ಗಿನ್ನು ನಾನು ಫಸ್ಟ್ ಟೆನ್ಷನ್ ಅಲ್ಲಿ ಇದೀನಿ, ನೀನ್ ಮತ್ತೆ ಇತರ ಆಕ್ಟಿಂಗ್ ಮಾಡ್ತಾ ಇದೀಯ, ಮರ್ಯಾದೆ ಗೆದ್ದೋಳು ಅಂತ ಹೇಳಿದ್ರೆ ಕೂಡ ನಮ್ ಹೀರೋ ಎದ್ದೇಳ್ತಾ ಇಲ್ಲ, ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ಟಿದ್ದಾನೆ. ಸರಿ ಇನ್ನೇನ್ ಮಾಡಕ್ಕಾಗತ್ತೆ ಅಂತ ಹೇಳಿ ಅವ್ನ ಎತ್ಕೊಂಡೋಗಿ ಇದಕ್ ಮುಂಚೆ ಇಟ್ಟಿದ್ರಲ್ಲ ಬೆಡ್ರೂಮ್, ಅದೇ ರೂಮ್ ಅಲ್ಲೇ ಹಾಕ್ತಾರೆ. ಶಾನ್ ಅಲ್ಲಿಂದ ಹೋಗಿದ್ದೀನಿ ಸ್ವಲ್ಪ ಹೊತ್ತಿಗೆ ನಂಗೆ ಒಳ್ಳೆ ಗುಂಡು ಕಲ್ತಾರೆ ಎದ್ ಕೂತ್ಕೊಳ್ತಾನೆ. ಒಂಥರ ಶಾಕಿಂಗ್ ಆಗಿ ಯೋಚನೆ ಮಾಡ್ತಾ ಇರ್ತಾನೆ, ಏನ್ ವಿಷಯ ಅಂತ ನೋಡಿದ್ರೆ ಯಾಂಗ್ ಅವರೇ ಅವ್ರ ಅಮ್ಮ ಅಂತ ಹೇಳ್ಬಿಟ್ಟು ಇವಾಗ ಅವ್ನಿಗೊಂದ್ ಸ್ವಲ್ಪ ಡೌಟ್ ಬಂದಿದೆ ಅಲ್ವಾ, ಸೊ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು, ಪ್ಲಸ್ ಅವ್ರ ಅಮ್ಮನೇ ಅಂತ ಆದ್ರೆ ಮುಂದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಬೇಕು ಅಂತಾನೆ ಅವನು ಸ್ವಲ್ಪ ದಿನಕ್ಕೆ ನಾನು ಇದೇ ಮನೇಲಿ ಇರ್ತೀನಿ ಅಂತ ಅವ್ರ ಹತ್ರ ಕೇಳಿರೋದು. ಅದ್ರಲ್ಲೂ ನಮ್ ಹೀರೋಗೆ ಇನ್ನೊಂದು ಡೌಟ್ ಬರುತ್ತೆ, ಹೌದು ನಾನು ಚಿಕ್ಕವನಾಗಿರ್ಬೇಕಾದ್ರೆ ನಮ್ಮಮ್ಮ ನಿಮ್ ಫ್ಯಾಮಿಲಿ ಬಗ್ಗೆ ಹೇಳಿ ಅಂತ ಕೇಳಿದಾಗ ನಮ್ ಫ್ಯಾಮಿಲಿ ಎಲ್ಲ ಯಾವ್ದೋ ಒಂದು ಫ್ಲಡ್ ಬಂದು ಅದ್ರಲ್ಲೆಲ್ಲ ಒಡ್ಕೊಂಡು ಹೊಟ್ಟೋದ್ರು, ನಾನು ಅನಾಥಾಶ್ರಮದಲ್ಲೇ ಬೆಳೆದಿದ್ದು ಅಂತೆಲ್ಲ ಹೇಳಿದ್ರು. ಆದ್ರೆ ಇಲ್ಲಿ ನೋಡಿದ್ರೆ ಅಮ್ಮಗೆ ದೊಡ್ಡ ಫ್ಯಾಮಿಲಿನೇ ಇದೆ, ಅಮ್ಮ ಏನಕ್ಕೆ ನನ್ನ ಹತ್ರ ಸುಳ್ಳು ಹೇಳಿದ್ರು, ನಿಜವಾಗ್ಲೂ ಇವ್ರು ನಮ್ಮ ಅಮ್ಮನೇನಾ ಅಥವಾ ನಾನೇನಾದ್ರೂ ತಪ್ಪಾಗಿ ತಿಳ್ಕೊಂಡಿದ್ದೀನ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇದೇ ಟೈಮ್ ಅಲ್ಲೇ ಪ್ರಿನ್ಸಿಪಲ್ ನೇಡಿ ಮತ್ತೆ ಅವ್ರ ಮಗಳಿಬ್ರು ಮನೆ ಒಳಗಡೆ ಎಂಟ್ರಿ ಆಗ್ತಾರೆ, ಅಂದ್ರೆ ನಮ್ ಯಾಂಗ್ ಅವ್ರಿಗೆ ಚಿಕ್ಕಮ್ಮ ಅಂತ. ಅವ್ರಿಬ್ರು ಒಳಗಡೆ ಎಂಟ್ರಿ ಆದಾಗ ಶಾನ್ ಕೂಡ ಅಲ್ಲೇ ಇರೋದನ್ನ ನೋಡ್ಬಿಟ್ಟು ಅವ್ರ ಅಮ್ಮಗೆ ಟೆನ್ಷನ್ ಆಗುತ್ತೆ, ಮತ್ತೆ ಏನೋ ತಪ್ಪು ಮಾಡ್ಕೊಂಡ್ ಬಂದ್ ಸತ್ತಿದ್ಯಾ, ಲಾಯರ್ನ ಪಕ್ಕದಲ್ಲಿ ಇಟ್ಕೊಂಡು ನಿಂತಿದ್ಯಾ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಅಮ್ಮ ಏನಿಲ್ಲ ಗಿಟಾರ್ದು ಈವೆಂಟ್ ಮಾಡಿದಾಗ ಒಬ್ಬ ತಲೆ ಸುತ್ತಿ ಬಿದ್ಬಿಟ್ಟ ಅಲ್ವಾ, ಅದ್ರ ಬಗ್ಗೆ ಮಾತಾಡಕ್ಕೆ ಅಂದಾಗ ಹೌದು ಅದಾಗಿ ಆಲ್ಮೋಸ್ಟ್ ಒಂದ್ ದಿನ ಆಗ್ತಿದೆ ಕಣೋ, ಇನ್ನೂ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿಲ್ವಾ, ಅವನ ಹತ್ರ ಸೈನ್ ಮಾಡ್ಕೊಂಡು ಕಳ್ಸೋತಾನೆ ಅಂದಾಗ ಅಮ್ಮ ಅದನ್ನೇ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಯಾಂಗ್ ಅವ್ರನ್ನ ತೋರಿಸ್ತಾರೆ, ಅವ್ರು ಬಟ್ಟೆನೋ ಎತ್ಕೊಂಡು ಆ ಕಡೆಯಿಂದ ಹೋಗ್ತಾ ಇರ್ಬೇಕಾದ್ರೆ ಆ ಪ್ರಿನ್ಸಿಪಲ್ ಲೇಡಿ ಅವ್ರ ಮಗಳಿದ್ದಾಳಲ್ವಾ ರಿಯಾ ಅಂತ, ಅವಳೋಗಿ ಯಾಂಗ್ಗೆ ಅಡ್ಡ ನಿಂತ್ಕೊಂಡು ಅವಳ ನಂತರ ಗೇಲಿ ಮಾಡೋ ತರ ಮಾತಾಡ್ತಾನೆ ಇರ್ತಾಳೆ. ಯಾಂಗ್ ಅವ್ರಿಗೆ ಸಖತ್ ಇರಿಟೇಟ್ ಆಗ್ತಾ ಇರುತ್ತೆ. ಅಷ್ಟೆಲ್ಲ ಯಾಂಗ್ ಅವ್ರ ಹತ್ರ ಆ ವಾಟರ್ ಮಿಲ್ ಒಂದು ಕೀ ಪಂಚ್ ಇರುತ್ತಲ್ಲ ಅದನ್ನ ಚಾರ್ ಕೊಟ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಈಗ ಕೀ ಪಂಚ್ ನ ಇವಳು ಕಿತ್ಕೊಂಡು ಈ ಕೀ ಪಂಚ್ ಎಷ್ಟು ಚೆನ್ನಾಗಿದೆ, ಇನ್ಮೇಲೆ ಇದನ್ನ ನಾನೇ ಇಟ್ಕೊಂತೀನಿ ಅಂತ ಇಟ್ಕೊಂಡಾಗ ಇದು ಯಾಂಗ್ ಅವ್ರಿಗೆ ಸಖತ್ ಕೋಪ ಬರುತ್ತೆ, ಅದ್ ನಂದು ಕೊಟ್ಬಿಡು ಅಂತ ಹೇಳಿ ಕಿತ್ಕೊಳಕ್ ಹೋದ್ರೆ ಅವಳ ಅದನ್ನ ಕೊಡ್ತಾನೆ ಇಲ್ಲ, ನಿನ್ಗೆ ಎಷ್ಟಿದ್ರೆ ನನ್ ಮೇಲೆ ಕೈ ಇಡ್ತಿ ಅಂತ ಹೇಳ್ಬಿಟ್ಟು ಇಬ್ರು ಒಬ್ರಿಗೊಬ್ರು ಸರ್ಯಾಗಿ ಜಗಳ ಮಾಡ್ಕೊಂತಾ ಇರ್ತಾರೆ ಕೂದಲನ್ನ ಇಟ್ಕೊಂಡು. ಕರೆಕ್ಟ್ ಆಗಿ ಜಾಕೆ ಪ್ರಿನ್ಸಿಪಲ್ ಲೇಡಿ ಬಂದ್ಬಿಡ್ತಾಳೆ, ಎಷ್ಟು ಕೊಬ್ಬಿದ್ರೆ ನನ್ ಮಗಳ ಮೇಲೆ ಕೈ ಇಡ್ತೀಯ ಅಂತ. ಅಷ್ಟೇ ಅಲ್ಲ ಆ ರಿಯಾ ಬೇರೆ ಹೋಗ್ಬಿಟ್ಟು ಅವ್ರ ಅಮ್ಮ ಹತ್ರ, ಅಮ್ಮ ನನ್ನ ಹತ್ರ ಈ ತರ ಕೀ ಪಂಚ್ ಇತ್ತು, ಅವಳದನ್ನ ಕಿತ್ಕೊಂಡು ನನ್ ಕೂದಲು ಇಟ್ಕೊಂಡು ಹೊಡಿತಿದ್ದಾಳಮ್ಮ, ನನಗ್ ಕೊಡ್ತಾ ಇಲ್ಲ ಅಂತ ಓವರ್ ಆಗಿ ಸೀನ್ ಆಗ್ತಾಳೆ. ಈ ನಾಯಮ್ಮ ಅವ್ರ ಮಗಳ ಮತ್ತಾನೆ ಕೇಳ್ತಾರೆ, ಅವರು ಸ್ಟ್ರೇಟ್ ಆಗಿ ಯಾಂಗ್ ಹತ್ರ ಬಂದು ಅವ್ರ ಹತ್ರ ಕೀ ಪಂಚ್ ನ ಕಿತ್ಕೊಂಡು ಅಲ್ಲಿಂದ ಬಿಸಾಕ್ಬಿಟ್ರು. ಯಾಂಗ್ ಅವ್ರಿಗೆ ಸಖತ್ ಟೆನ್ಷನ್ ಆಗುತ್ತೆ, ಅದು ನಂದು ಅಂತ ಪಾಪ ಅವ್ರಿಗೆ ಬಾಯ್ ಬಿಟ್ಟು ಹೇಳಕ್ಕೂ ಆಗ್ತಾ ಇಲ್ಲ, ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಿಲ್ಲ. ಅವ್ರಂತರ ಟೆನ್ಷನ್ ಅಲ್ಲಿ ಹಂಗೆ ಒಂಥರ ಕುಗಾಡ್ತಾ ಇರ್ತಾರ. ಈ ಸೌಂಡ್ ನ ಕೇಳಿಸ್ಕೊಂಡು ಪ್ರಿನ್ಸಿಪಲ್ ಗೆ ಟೆನ್ಷನ್ ಆಗುತ್ತೆ, ನಿನ್ಗೆ ಎಷ್ಟು ಸತಿ ಹೇಳಿದೀನಿ ಆತರ ಸೌಂಡ್ ಕೊಡ್ಬೇಡ ಅಂತ, ನನ್ಗೆ ಸೌಂಡ್ ಕೇಳ್ತಾ ಇದ್ರೆ ಇರಿಟೇಟ್ ಆಗ್ತಾನೆ ಇರುತ್ತೆ, ನೀನೆಲ್ಲ ಏನಕ್ ಬದುಕಿತಿ ಅಂತ ನನಗೆ ಟೆನ್ಷನ್ ಆಗ್ತಿದೆ, ಮನುಷ್ಯರು ಅಂತ ಹುಟ್ಟಿದ್ಮೇಲೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಮಾತಾಡಕ್ ಬರ್ಬೇಕು, ನಿನ್ಗೆ ಮಾತು ಬರಲ್ಲ ಏನು ಇಲ್ಲ ಅಂತ ಸ್ವಲ್ಪನು ಮನ್ಸಾಕ್ಷಿನ ಇಲ್ದ ಅವಳನ್ನ ಅಷ್ಟು ಬೈತಾ ಇರ್ತಾನೆ.
ನೋಡ್ತಾರೆ. ಈ ಸೌಂಡ್ ಎಲ್ಲ ಆಲ್ಮೋಸ್ಟ್ ನಮ್ ಹೀರೋಗೆ ಒಳಗಡೆ ಕೇಳಿಸ್ಬಿಡ್ತು. ನಮ್ ಹೀರೋ ಎದ್ದಿರ್ತಾನೆ, ಲಾಯರ್ ಹೋಗಿ ಏನೋ ಮಾತಾಡ್ತಾ ಇರ್ತಾರೆ. ಈ ಸೌಂಡ್ ನ ಕೇಳಿಸ್ಕೊಂಡು ನಮ್ ಹೀರೋ ಅಲ್ಲಿಂದ ಹೊರಗಡೆ ಬರ್ಬೇಕು ಅಂತ ನೋಡಿದ್ರೆ ಲಾಯರ್ ಬಿಡ್ತಾ ಇಲ್ಲ. ಹಲೋ ತಮ್ಮ, ಎಲ್ಲೋಗ್ತಾ ಇದ್ಯಾ? ಇಲ್ಲೇ ಇರು ಅಂದಾಗ ಹೀರೋ ಹೇಳ್ತಾನೆ, ನಿಮಗ್ ಕೇಳಿಸ್ತಾ ಇಲ್ವಾ? ಹೊರಗಡೆ ಯಾರಿಗೋ ಏನೋ ಪ್ರಾಬ್ಲಮ್ ಆಗ್ತಿದೆ, ಅದೋಗ್ ನೋಡ್ಬೇಕು ಅಂದಾಗ ಲಾಯರ್ ಹೇಳ್ತಾನೆ, ಅದೆಲ್ಲ ನೀನೇ ನೋಡ್ಬೇಕಾಗಿಲ್ಲ, ನಾವ್ ನೋಡ್ಕೊಳ್ತೀವಿ, ನಿನ್ ಕೆಲ್ಸ ಎಷ್ಟು ನೀನ್ ನೋಡು, ನೀನ್ ಇಲ್ಲೇ ಇರು ಅಂತ ಹೇಳಿದ್ರೆ ಹೀರೋ ಕೇಳೋದಿಲ್ಲ. ಲಾಯರ್ ನೇ ಹೊಡೆದ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದ್ ನೋಡ್ತಾನೆ. ಯಾಕಂದ್ರೆ ಅವ್ರು ಹಿಂಸೆ ಕೊಡ್ತಾ ಇರೋದ್ರಿಂದ ಯಾಂಗ್ ಅವ್ರಿಗೆ ನೋವಾಗ್ಬಿಟ್ಟು ಅದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಿಲ್ಲದೆ ಪ್ರಿನ್ಸಿಪಲ್ ಲೇಡಿ ಕೈನ ಕಚ್ಬಿಡ್ತಾರೆ. ಅದೇ ಟೈಮ್ಗೆ ಪ್ರಿನ್ಸಿಪಲ್ ಲೇಡಿ ಕೂಡ ಯಾಂಗ್ ಅವ್ರನ್ನ ಹೊಡಿಬೇಕು ಅಂತ ಕೈ ಎತ್ತಿರ್ತಾರ. ಇವ್ನು ಹೋಗಿ ಹಿಡ್ಕೊಂಡ್ಬಿಡ್ತಾನೆ. ನಿಮಗ್ ಸ್ವಲ್ಪನೂ ಮನಸ್ಸಾಕ್ಷಿ ಇಲ್ಲ, ಇಂಥವ್ರ ಮೇಲೆ ಕೈ ಮಾಡ್ಕೊಳ್ತಾ ಇದೀರಾ, ಅದು ಸ್ವಲ್ಪನೂ ಮನಸ್ಸಾಕ್ಷಿ ಇಲ್ದೆ ಮಾತಾಡ್ತಾ ಇದೀರಾ ಅಂತೆಲ್ಲ ಹೇಳ್ತಾ ಇದ್ದಾಗ ಅವನ್ನ ತಡೆಯೋದಕ್ಕೆ ಅಂತ ಅವ್ರ ಬಾಡಿ ಗಾರ್ಡ್ಸ್ ಎಲ್ಲ ಓಡ್ ಬರ್ತಾರೆ. ಆದ್ರೆ ಅಷ್ಟರಲ್ಲಿ ಆ ಪ್ರಿನ್ಸಿಪಲ್ ಲೇಡಿನ ಅವ್ರ ಕಡೆ ಕೈ ತೋರಿಸ್ಬಿಟ್ಟು, ಇರಪ್ಪ ಇರಿ, ಹುಡುಗ ಏನೋ ಹೀರೋ ಆಗಕ್ಕೆ ಟ್ರೈ ಮಾಡ್ತಿದ್ದಾನೆ, ನಾನೇ ನೋಡ್ಕೊಂತೀನಿ ಅಂತ ಹೇಳ್ತಾರೆ. ಹಂಗೆ ಅವನ ಗುರಾಯಿಸ್ಕೊಂಡು ನೋಡ್ತಾರೆ. ಅದೇ ಸ್ವಲ್ಪ ಹೊತ್ತಿಗೆ ನಮ್ ಹೀರೋ ಬಂದು ಅವ್ರ ಅಮ್ಮಗೆ ಏನಾಯ್ತು ಅಂದ್ರೆ ಯಾಂಗ್ ಏನಾಯ್ತು ಏನೋ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ನಿಮ್ಗೇನು ಆಗಿಲ್ಲ ತಾನೆ, ಅವ್ರು ನಿಮ್ಗೆ ಏನೆಲ್ಲ ಹಿಂಸೆ ಕೊಡ್ತಾ ಇದ್ರೆ ನನ್ನ ಹತ್ರ ಹೇಳಿ, ನಾನು ನೋಡ್ಕೊಂತೀನಿ ಅಂತ ಕೇಳ್ತಾ ಇರೋದು. ಬಟ್ ಯಾಂಗ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಪ್ಲಸ್ ಯಾಂಗ್ ಅವ್ರಿಗೆ ಶಾಕಿಂಗ್ ಆಗಿರುತ್ತೆ, ಇದುವರೆಗೂ ಯಾರು ನನ್ನ ಹತ್ರ ಈ ತರ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿಲ್ವೇ, ಇವ್ನ್ ಮಾತಾಡ್ತಾ ಇದ್ದಾನಲ್ಲ, ಇವ್ನ್ಗೆ ಹೆಂಗಿದ್ ಗೊತ್ತು ಅಂತ ಹಂಗೆ ಒಂಥರ ಶಾಕಿಂಗ್ ಆಗಿ ನೋಡ್ತಾ ಇರ್ತಾರೆ. ಯಾಕಂದ್ರೆ ಯಾಂಗ್ ಅವ್ರು ಚಿಕ್ಕವರಾಗಿರ್ಬೇಕಾದ್ರೆ ಅವ್ರ ಅಮ್ಮ ಬಂದು ಅವ್ರಿಗೆ ಸೈನ್ ಲ್ಯಾಂಗ್ವೇಜ್ ಎಲ್ಲ ಹೇಳ್ಕೊಟ್ಟಿದ್ದು. ಪ್ಲಸ್ ಅವ್ರು ಇವಾಗ ಅದ್ ಮರ್ತೋಗಿದಾರ ಅಥವಾ ಅದ್ ಹೆಂಗ್ ರಿಪ್ಲೈ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ ಇಲ್ವಾ ಅಂತ ಗೊತ್ತಿಲ್ಲ. ಅವ್ರಂತರ ಹಂಗೆ ಬಿಕ್ಕರ್ಸ್ಕೊಂಡು ಹೀರೋನ ನೋಡ್ತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ರಿಯಾ ಬಂದು ನಮ್ ಹೀರೋ ಹತ್ರ ಗಲಾಟೆ ಮಾಡ್ತಾಳೆ. ಏಯ್ ಯಾರೋ ನೀನು ದೊಡ್ಡದಾಗಿ ಹೀರೋ ತರ ಬಂದ್ಬಿಟ್ಟಿದ್ಯಾ, ಅದೇನ್ ಮಾಡ್ತು ಗೊತ್ತಾ, ನನ್ ಕೂದಲ ಹಿಡ್ಕೊಂಡು ನನ್ನ ಹೊಡಿತು, ನಮ್ಮಮ್ಮ ಕೈನ ಕಚ್ತು, ಅದಕ್ಕೋಸ್ಕರನೇ ಅದಕ್ಕೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅವಳನ್ನ ಒಡಿಯಕ್ ಹೋಗಿದ್ದು ಅಂದಾಗ ಇವ್ನು ಹೇಳ್ತಾನೆ, ಏನು ಅದೂನಾ, ಅವಳೇನ್ ಮನುಷ್ಯಲ ಅಥವಾ ಹಸುನು ಅಥವಾ ಕುರಿನಾ, ಅದು ಇದು ಅಂತ ಕರಿತಾ ಇದೀರಾ, ನಿಮ್ಗೆ ರೆಸ್ಪೆಕ್ಟ್ ಕೊಡೋದು ಗೊತ್ತಿಲ್ವಾ ಅಂತ ಹೇಳಿದಾಗ ಪ್ರಿನ್ಸಿಪಲ್ ಲೇಡಿ ಟೆನ್ಷನ್ ಆಗ್ಬಿಡ್ತಾರೆ. ಹಲೋ, ಫಸ್ಟ್ ಆಫ್ ಆಲ್ ಯಾರ್ ನೀನು, ಸ್ವಲ್ಪ ಮನೆಗ್ ಬಂತ, ರೆಸ್ಟ್ ತಗೊಂಡ, ಇವಾಗ ಹುಷಾರಾಗಿದ್ಯಾ ತಾನೆ, ಸೈಲೆಂಟ್ ಆಗಿ ಜಾಗ ಖಾಲಿ ಮಾಡು, ಅದನ್ನ ಬಿಟ್ಬಿಟ್ಟು ಎಕ್ಸ್ಟ್ರಾ ಏನ್ ಮಾತಾಡ್ತಾ ಇದೀಯ ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ನಮ್ ಹೀರೋ ಅಲ್ಲಿಂದ ಹೇಳ್ಕೊಂಡೋಗಿ ಅಂತ ಬೇರೆ ಹೇಳ್ಬಿಡ್ತಾರ. ಅಲ್ಲಿರೋರೆಲ್ಲ ಹೇಳ್ಕೊಂಡು ಹೋಗ್ಬೇಕಾದ್ರೆ ನಮ್ ಹೀರೋ ಕೂಗಾಡ್ತಾ ಇರ್ತಾನೆ, ನಿಮ್ಮನ್ನೆಲ್ಲ ಸುಮ್ನೆ ಬಿಡೋದಿಲ್ಲ, ಇತರ ಒಬ್ರ ಹತ್ರ ಒಂದು ಡಿಸಾರ್ಡರ್ ಇದೆ ಅಂತ ಹೇಳಿದ್ರೆ ಅದನ್ನ ಇಟ್ಕೊಂಡು ಅವ್ರಿಗೆ ಎಷ್ಟು ಹಿಂಸೆ ಕೊಡ್ತಾ ಇದೀರಾ, ನಾನು ಇತರ ಹೊರಗಡೆ ಹೋದ್ಮೇಲೆ ಇದನ್ನ ಪ್ರೆಸ್ ಅವ್ರಿಗೆ ಹೇಳ್ತೀನಿ, ನಿಮ್ಗೆಲ್ಲ ಪ್ರಾಬ್ಲಮ್ ಕೊಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ, ಓಹೋ ಏನ್ ಪ್ರಾಬ್ಲಮ್ ಕೊಡ್ತೀಯಪ್ಪ, ಏನಂತ ಹೇಳ್ತೀಯ ಅಂತ ಒಂದು ಸೌಂಡ್. ಯಾರಂತ ನೋಡಿದ್ರೆ ಯಾಂಗ್ ಅವ್ರಪ್ಪ. ಯಾಂಗ್ ಅವ್ರಪ್ಪನ ನೋಡಿದ ತಕ್ಷಣ ಯಾಂಗ್ ಅವ್ರ ಹಂಗೆ ಮುಖನ ತಿರ್ಗಿಸ್ಕೊಳ್ತಾರೆ. ಯಾಕಂದ್ರೆ ಯಾಂಗ್ ಅವ್ರಿಗೆ ಅವ್ರ ಅಪ್ಪನ ನೋಡಿದ್ರೆ ಸ್ವಲ್ಪ ಕೋಪ ಅಂತ ಕಾಣುತ್ತೆ. ಅವ್ರಿಗೆ ಮುಖ ಕೊಟ್ಟೆ ಅವ್ರು ನೋಡ್ತಾ ಇಲ್ಲ. ಈ ಜಾಗದಲ್ಲಿ ನಮ್ ಹೀರೋ ಬಂದು ಯಾಂಗ್ ಅವ್ರಪ್ಪ ಹಂಗೆ ನೋಡ್ತಾ ಇರ್ತಾನೆ. ಅವ್ರು ಕೂಡ ಹಂಗೆ ನೋಡ್ತಾ ಇರ್ತಾರೆ. ಬಟ್ ಏನ್ ಮಾತಾಡಿದ್ರು ಅಂತ ಗೊತ್ತಿಲ್ಲ. ಈಗ ಹಾಸ್ಪಿಟಲ್ ಇರೋ ಚಾಯ್ ಅವ್ರನ್ನ ತೋರಿಸ್ತಾರೆ. ಚಾಯ್ ಅವ್ರು ಕೂಡ ಹೆಂಗೋ ಎಚ್ಚರ ಆಗಿದೆ. ಈಗ ಆಲ್ಮೋಸ್ಟ್ ಅವರೆಲ್ಲ ಚೆನ್ನಾಗೇ ಇದಾರೆ. ಬಟ್ ಅವ್ರಿಗೆ ಸಣ್ಣ ಪುಟ್ಟ ಟೆಸ್ಟ್ ಎಲ್ಲ ಮಾಡ್ತಾ ಇರ್ತಾರೆ. ಏನಂದ್ರೆ ಕಿವಿಗೆ ಏಟ್ ತಗ್ಲಿರತ್ತಲ್ವಾ, ಪ್ಲಸ್ ತಲೆಯಲ್ಲಿ ಬ್ಲಡ್ ಎಲ್ಲ ಬೇರೆ ಬಂದಿರತ್ತಲ್ವಾ, ಸೊ ಕಿವಿ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಟೆಸ್ಟ್ ಎಲ್ಲ ಮಾಡ್ತಾ ಇರೋದು. ಇವ್ರು ಒಳ್ಳೆ ಟೈಮ್ ಅಂತ ಕಾಣಿಸುತ್ತೆ. ಇವ್ರಿಗೆ ಕಿವಿ ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇದೆ. ಈಗ ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಮಾರ್ಕ್ ಅವ್ರು ನಿಂತಿರ್ತಾರೆ. ಮಾರ್ಕ್ ಅವ್ರು ನೋಡಿದ ತಕ್ಷಣ ಚಾಯ್ ಹೇಳ್ತಾನೆ, ಹೇ ಮಾರ್ಕ್, ತುಂಬಾ ಥ್ಯಾಂಕ್ಸ್ ಕಣೋ, ಹಾಸ್ಪಿಟಲ್ ಖರ್ಚೆಲ್ಲ ನಿಮ್ಮ ಅಪ್ಪನೇ ನೋಡ್ಕೊಂಡ್ರಂತೆ, ನಾನು ಆದಷ್ಟು ಬೇಗ ದುಡ್ಡನ್ನೆಲ್ಲ ವಾಪಸ್ ಕೊಟ್ಬಿಡ್ತೀನಿ ಕಣೋ ಅಂದಾಗ ಮಾರ್ಕ್ ಹೇಳ್ತಾನೆ, ಏಯ್ ಓವರ್ ಆಗಲ್ಲ ಮಾತಾಡ್ಬೇಡ, ದೊಡ್ಡ ಮನುಷ್ಯನ್ ತರ, ನಾನೇನಿಂದ ದುಡ್ಡನ್ನ ಕೇಳಿದ್ನ ಇವಾಗ, ಅದೆಲ್ಲ ಏನು ಬೇಡ ಕಣೋ, ನೀನ್ ಹುಷಾರಾಗಿ ಬಂದಿದ್ಯಲ್ಲ ಅಷ್ಟೇ ಸಾಕಂತ ಸಂತೋಷವಾಗಿ ಮಾತಾಡ್ಕೊಳ್ತಾರೆ. ಆಗ ಚಾಯ್ ಕೇಳ್ತಾನೆ, ಏಯ್ ಒಂದ್ ವೇಳೆ ನನ್ ಈ ತರ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ಬಿಟ್ಟು ಏನಾದ್ರು ನಮ್ಮ ಅಜ್ಜಿ ಹತ್ರ ಹೇಳ್ಬಿಟ್ಟೇನೋ ಅಂತ ಕೇಳಿದಾಗ ಮಾರ್ಕ್ ಹೇಳ್ತಾನೆ, ಹಾ ಕಣೋ, ಈಗ ತಾನೆ ನಿಮ್ಮ ಅಜ್ಜಿ ಕಾಲ್ ಮಾಡಿದ್ರು, ನಾನು ಹೇಳ್ದೆ ಈ ತರ ಗಾಯ ಎಲ್ಲ ಆಗಿದೆ ಅಜ್ಜಿ, ಹಾಸ್ಪಿಟಲ್ ಅಲ್ಲಿ ಸೇರ್ಸಿದೀವಿ ಅಂದಾಗ ಚಾರ್ಗೆ ಟೆನ್ಷನ್ ಆಗ್ಬಿಡುತ್ತೆ, ಏನೋ ನಮ್ಮ ಅಜ್ಜಿಗೆ ಹೇಳ್ಬಿಟ್ಟ ಅಂದಾಗ ಮಾರ್ಕ್ ಹೇಳ್ತಾನೆ, ಏಯ್ ಸುಮ್ನೆ ಇರೋ, ನಿಮ್ಮ ಅಜ್ಜಿ ಬಗ್ಗೆ ನನ್ಗೆ ಗೊತ್ತಿಲ್ವಾ, ನಾನು ಆತರ ಎಲ್ಲ ಏನ್ ಹೇಳಿಲ್ಲ, ನಿಮ್ಮ ಅಜ್ಜಿ ಕಾಲ್ ಮಾಡಿದ್ರು, ಎಲ್ಲಪ್ಪ ಚಾಯ್ ಮನೆಗ್ ಬಂದಿಲ್ಲ ಅಂತ ಕೇಳಿದ್ರು, ನಾನೇ ಅಂದ ನಮ್ಮ ಮನೇಲೆ ಓದ್ಕೊಂತ ಇದ್ದಾನೆ, ಎಕ್ಸಾಮ್ಸ್ ಹತ್ರ ಬಂತು ಅಂತ ಹೇಳಿದೀನಿ, ಏನು ಬೇಜಾರ್ ಮಾಡ್ಕೊಂಡ್ಬಿಡುವ ಅಂದಾಗ ಚಾಯ್ ಕೂಡ ತುಂಬಾ ಥ್ಯಾಂಕ್ಸ್ ಕಣೋ ಅಪ್ಪ, ನೀನ್ ಎಲ್ಲಿ ಹೇಳ್ಬಿಟ್ಟು ಅಂತ ಭಯ ಪಟ್ಬಿಟ್ಟಿದೆ ಅಂತ ಮಾತಾಡ್ಕೊಳ್ತಾರೆ. ಇದೇ ಟೈಮ್ ಅಲ್ಲಿ ಚಾಯ್ ಅವ್ರ ಅಜ್ಜಿನ ತೋರಿಸ್ತಾರೆ. ಅವ್ರಂತೂ ಚಾಯ್ ಬಂದು ನಿನ್ನೆ ಮನೆಗ್ ಬಂದಿರೋದಿಲ್ವಲ್ಲ, ಅಂದ್ರೆ ಒಂದಿನ ಹಿಂದನೆ ಮನೆಗ್ ಬಂದಿರೋದಿಲ್ವಲ್ಲ, ಸೊ ಅವನ್ಗೋಸ್ಕರ ಸುಮಾರು ತಿಂಡಿ ಎಲ್ಲ ಮಾಡ್ಕೊಂಡು ಮಾರ್ಕ್ ಅವ್ರ ಮನೆಗೆ ಹೋಗಕ್ಕೆ ಅಂತ ಎಲ್ಲ ಪ್ಯಾಕ್ ಮಾಡ್ತಾ ಇರ್ತಾರೆ. ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಆಚೆ ಕಡೆನೂ ಬರ್ತಾರೆ. ಅದೇ ಟೈಮ್ಗೆ ಆಪೋಸಿಟ್ ಎಲ್ಲ ಕೂದಲು ಬಿಟ್ಕೊಂಡಿರ್ತಾನಲ್ಲ ಗಿಟಾರಿಸ್ಟ್, ಅವ್ನ್ ಬರ್ತಾನೆ. ಅಜ್ಜಿನ ನೋಡಿ ಕೇಳ್ತಾನೆ, ಏನಜ್ಜಿ ಬೆಳಗ್ಗೆ ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡು ರೆಡಿ ಆಗ್ಬಿಟ್ಟಿದ್ಯಾ, ಎಲ್ಲಿಗೆ ಅಂತ ಕೇಳಿದಾಗ ಅಜ್ಜಿ ಕೂಡ ಏನಿಲ್ಲ ಕಣೋ, ನಿನ್ಗೆ ಮಾರ್ಕ್ ಅವ್ರ ಮನೆ ಗೊತ್ತಾ ಅಂದಾಗ ಅಜ್ಜಿ ನನಗೆ ಗೊತ್ತು ಅಂತ ಹೇಳ್ತಾನೆ. ಅಜ್ಜಿ ಹೇಳ್ತಾರಿ, ಅಪ್ಪಾಡಿ ಹೆಂಗೋ ನಿನ್ಗ ಮಾರ್ಕ್ ಅವ್ರ ಮನೆ ಆದ್ರೂ ಗೊತ್ತು, ನನ್ಗೆ ಮಾರ್ಕ್ ಅವ್ರ ಮನೆ ಗೊತ್ತಿರ್ಲಿಲ್ಲ, ಚಾಯ್ ನಿನ್ನೆಯಿಂದ ಮನೆಗ್ ಬಂದಿಲ್ಲ, ಮಾರ್ಕ್ ಅವ್ರ ಮನೇಲೆ ಓದ್ಕೊಳ್ತಾ ಇದೀನಿ ಅಂತ ನನ್ಗೆ ಹೇಳ್ದ, ಸರಿ ಅವ್ನಿಗೆ ಸ್ವಲ್ಪ ಊಟ ಎಲ್ಲ ಕೊಟ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಹೆಂಗಪ್ಪ ಅವ್ನ ಮನೆ ಗೊತ್ತಿಲ್ವೇ ಅಂತ ಅನ್ಕೊಳ್ತಾ ಇದ್ದೆ, ಒಳ್ಳೆ ಟೈಮ್ ನಿನ್ ಗೊತ್ತಲ್ವಾ, ಬಾ ನನ್ನ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಇವ್ನ್ಗೆ ಸಖತ್ ಶಾಕ್ ಆಗುತ್ತೆ. ಅಯ್ಯೋ ಅವ್ರಿಬ್ರು ಹಂಗಾದ್ರೆ ಅಜ್ಜಿ ಹತ್ರ ನಿಜ ಹೇಳಿಲ್ವಾ, ಸುಳ್ಳು ಹೇಳ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಇವಾಗ ಅಜ್ಜಿ ಬೇರೆ ಮಾರ್ಕ್ ಅವ್ರ ಮನೆಗೆ ಹೋಗೋಣ ಅಂತ ಇದಾರೆ. ಮಾರ್ಕ್ ಅವ್ರ ಮನೇಲಿ ಚಾಯ್ ಇಲ್ಲ, ಚಾಯ್ ಇರೋದು ಹಾಸ್ಪಿಟಲ್ ಅಲ್ಲಿ. ಈ ವಿಷಯ ಹಿಂಗಪ್ಪ ಅಜ್ಜಿಗೆ ಹೇಳೋದು, ಅಜ್ಜಿ ಗೊತ್ತಾದ್ರೆ ಏನ್ ಮಾಡ್ತಾರೋ ಏನೋ ಅಂದ್ಬಿಟ್ಟು ಇವ್ನ ಅಂತಾನೆ, ಅಜ್ಜಿ ನಾನು ಏನೋ ಸ್ವಲ್ಪ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದೀನಿ, ಅದ್ರಲ್ಲೂ ಇವಾಗ ನಾವು ಹೋದ್ರೆ ಅವ್ರು ಸಿಕ್ಕಲ್ಲ ಅಜ್ಜಿ, ಅವ್ರೆಲ್ಲಾದ್ರೂ ಹೊರಗಡೆ ಹೋಗಿರ್ತಾರೆ, ನಾವ್ ಇನ್ನೂ ಆಮೇಲೆ ಹೋಗಿ ಕೊಡೋಣ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ, ಏಯ್ ಸುಮ್ನೆ ಲೊಡ ಅಂತ ಮಾತಾಡ್ಬಿಡ್ವಾ, ಮರದೆ ಕರ್ಕೊಂಡೋಗ ಅವ್ರ ಮನೆಗೆ ಅಂದಾಗ ಇವ್ನು ಎಷ್ಟೋ ಹೇಳಿ ಅವ್ರನ್ನ ಮ್ಯಾನೇಜ್ ಮಾಡಿ ಅಲ್ಲೇ ಇರಕ್ಕೆ ಅಂತ ನೋಡ್ತಾನೆ. ಬಟ್ ಅಜ್ಜಿ ಇರ್ತಾ ಇಲ್ಲ, ಹೋಗೋಣ ಅಂತಾರೆ. ಇವ್ನಿಗೆ ದಾರಿ ಉದ್ದಕ್ಕೆ ಯೋಚನೆ ಮಾಡ್ಕೊಂಡೆ ಬರ್ತಾನೆ, ಹೆಂಗಪ್ಪ ಅಜ್ಜಿನ ಮ್ಯಾನೇಜ್ ಮಾಡಿ ಕರ್ಕೊಂಡು ಹೋಗೋದು ಅಂತ. ಆದ್ರೆ ಹಂಗ್ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬೇಕಂತ ಅವನೇ ಕಾಲಿಡ್ವಿ ಕೆಳಗಡೆ ಬೀಳೋ ತರ ಬಿದ್ದು ಆ ಊಟನೆಲ್ಲ ನೆಲಪಾಲ್ ಮಾಡ್ಬಿಟ್ಟ. ಅವ್ನ್ ಕೆಳಗಡೆ ಬಿದ್ಬಿಟ್ಟು, ಅಯ್ಯೋ ಅಜ್ಜಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನಾನು ಬೇಕಂತ ಮಾಡಿಲ್ಲ, ಕಾಲಿಡ್ವಿ ಕೆಳಗಡೆ ಬಿದ್ದೋಗ್ಬಿಟ್ಟೆ ಅಂತ ಒಂದು ಓವರ್ ಆಕ್ಟಿಂಗ್ ಹಾಕಿದಾಗ ಅಜ್ಜಿಗೆ ಸಕ್ಕ ಟೆನ್ಷನ್ ಆಗುತ್ತೆ. ಅವ್ನ್ ಬೆನ್ ಮೇಲೆನೆ ಚೆನ್ನಾಗಿ ಹಾಕಿ ತದಕ್ತಾರೆ. ಅಯ್ಯೋ ನಿನ್ನ ನಂಬಿ ಊಟದ ಬ್ಯಾಗ್ ನಿನ್ ಕೈಲಿ ಕೊಟ್ಟೆ ನೋಡು, ನೀನ್ ಏನ್ ಮಾಡ್ಬೇಕಾಗುತ್ತೋ, ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬಿಟ್ಟೆ, ನನ್ ಮಗನೇ ನೀನ್ ಬಾ ಮನೆಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು
ಸರ್ಯಾಗಿ ಹೊಡಿತಾರೆ ಅವನಿಗೆ. ಅವ್ನು ಕೂಡ ಹಂಗೆ ಪ್ರೌಡ್ ಆಗಿ ಮುಖ ಇಡ್ತಾನೆ, ಅಪ್ಪಾಡಿ ಹೆಂಗೋ ನನ್ ಚಾಯ್ ಅವ್ರನ್ನ ಕಾಪಾಡ್ಬಿಟ್ಟೆ ಅಂತ ಹೇಳಿ. ಈಗ ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಚಾಯ್ ಅವ್ರನ್ನ ತೋರಿಸ್ತಾರೆ. ಚಾಯ್ ಅವ್ರನ್ನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಚಾಯ್ ಅವ್ರ ಫ್ರೆಂಡ್ಸ್ ಇರ್ತಾರಲ್ಲ, ಬ್ಯಾಂಡ್ ಮೆಂಬರ್ಸ್, ಅವರೆಲ್ಲರೂ ಬಂದು ಹಂಗೆ ಮಾತಾಡಿಸ್ತಾ ಇರ್ಬೇಕಾದ್ರೆ ನಮ್ ಚಾಯ್ ಅವ್ರ ಆಪೋಸಿಟ್ ಬೆಡ್ ಅಲ್ಲೇ ಅದೇ ಬ್ಯಾಂಡ್ ಅಲ್ಲಿ ಗಿಟಾರಿಸ್ಟ್ ಒಬ್ಬ ಇರ್ತಾನಲ್ಲ, ಅವ್ನ್ ಮಲ್ಗಿರ್ತಾನೆ. ಇವ್ನ್ಗೇನಾಯ್ತು, ಇವ್ನ್ ಯಾಕೋ ಈ ತರ ಬಿದ್ದಿದ್ದಾನೆ ಅನ್ಕೊಳ್ಳೋವಾಗ ಅವನು ಹೇಳ್ತಾನೆ, ಅದ್ ಏನಿಲ್ಲ, ಈ ಮೆಂಟಲ್ ನನ್ ಮಗ ಗಿಯೋಲ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಪೋಸ್ಟರ್ಸ್ ಎಲ್ಲ ಅಂಟಿಸಕ್ ಕೇಳಿದ್ರಲ್ಲ, ನಾನು ಯಾವ್ದೋ ಒಂದು ಸ್ಟ್ರೀಟ್ ಅಲ್ಲಿ ಅಂಟಿಸ್ತಾ ಇದ್ದೆ, ಆವಾಗ ಒಂದು 2 ನಾಯಿಗಳು ನೋಡ್ಬಿಟ್ಟು ನನ್ನ ಓಡಿಸ್ಕೊಂಬಂದ್ ಕಚ್ಬಿಡ್ತು ಅಂತ ಹೇಳ್ತಾನೆ. ಅದಾದ್ಮೇಲೆ ಚಾಯ್ ಅವ್ರನ್ನ ನೋಡ್ಬಿಟ್ಟು ಕೇಳ್ತಾರೆ, ನಿನ್ಗೇನೋ ಆಯ್ತು, ನೀನ್ ಯಾಕೋ ಈ ತರ ಇದೆಯಾ ಅಂದಾಗ ಅವ್ನು ಹೇಳ್ತಾನೆ, ಏನಿಲ್ಲ, ಬ್ಯಾಟಲ್ ಫೀಲ್ಡ್ ಅಲ್ಲಿ ಇದೆಲ್ಲ ಸಹಜ ಗೊತ್ತಾ, ನಾನ್ ಈ ತರ ಒದೆ ತಿಂದು ಹಾಸ್ಪಿಟಲ್ ಬರೋದಕ್ಕೂ ಮುಂಚೆನೆ ಹತ್ತತ್ರ ಒಂದ್ 20 ಜನ ನಾನ್ ಹೊಡೆದಿರ್ತೀನಿ ಗೊತ್ತಾ ಅಂತ ಸ್ವಲ್ಪನೂ ನಾಚಿಕೆ ಇಲ್ದೆ ಸುಳ್ಳು ಹೇಳ್ತಾ ಇರ್ತಾನೆ. ಅದನ್ನ ಒಂದು ಫ್ಲಾಶ್ ಬ್ಯಾಕ್ ಆಗಿ ಬೇರೆ ತೋರಿಸ್ತಾ ಇರ್ತಾರೆ. ಇವ್ನ್ ಬಂದ್ಬಿಟ್ಟು ಏನೋ ದೊಡ್ಡ ಡಿಟೆಕ್ಟಿವ್ ತರ ಕನ್ನಡಿ ಹಾಕೊಂಡು ಕೋಟಲ್ ಹಾಕೊಂಡ್ ನಿಂತಿರೋ ತರ ಒಂದ್ 20 ಜನ ಬಂದ್ಬಿಟ್ಟು ಇವ್ನ ಹತ್ರ ದುಡ್ಡು ಕೇಳೋ ತರ, ಇವ್ನ್ ಹಂಗೆ ಫ್ಲೈಯಿಂಗ್ ಕಿಕ್ ಎಲ್ಲ ಹೊಡ್ಕೊಂಡು ಅವ್ರನ್ನ ಹೊಡಿತಾ ಇರೋ ತರ ಎಲ್ಲ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಆ ಟೈಮಲ್ಲಿ ಯಾವನೋ ಒಬ್ಬ ಹಿಂದ್ಗಡೆಯಿಂದ ಬಂದು ನನ್ ತಲೆ ಮೇಲೆ ಹೊಡೆದ್ಬಿಟ್ಟ, ಅವಾಗ ನಾನ್ ತಲೆ ಸುದ್ದಿ ಕೆಳಗಡೆ ಬಿದ್ಬಿಟ್ಟೆ, ಅದಾದ್ಮೇಲೆ ಮಿನ್ಹೋ ನನ್ನ ಕರ್ಕೊಂಡ್ಬಂದು ಹಾಸ್ಪಿಟಲ್ ಅಲ್ಲಿ ಸೇರಿಸಿದ್ದು ಅಂತ ಹೇಳಿ ಅಲ್ಲಿ ಇರೋರ ಹತ್ರ ಎಲ್ಲ ಬಿಲ್ಡಪ್ ಕೊಡ್ತಾ ಇದ್ರೆ ಅವ್ರು ಕೂಡ ಬ್ಯಾಂತ ಬಾಯ್ ತಕ್ಕೊಂಡು, ಹೌದಾ ಹಿಂಗೆಲ್ಲ ಆಯ್ತಾ ಅಂತ ಕೇಳ್ತಾ ಇರ್ತಾರೆ. ಅದೇ ಟೈಮ್ ಆ ಜಾಗಕ್ಕೆ ಮಿನ್ಹೋ ಅಂದ್ರೆ ಇವನ ಕೂಡ ಬಂದ್ಬಿಡ್ತಾಳೆ. ಇವನ ನೋಡಿದ ತಕ್ಷಣ ಇವ್ನು ಹೇಳ್ತಾನೆ, ಹಲೋ ಮಿನ್ಹೋ ಬಂದ್ಬಿಟ್ರಾ, ನಿಮ್ ಬಗ್ಗೆನೇ ಅವ್ರ ಹತ್ರ ಎಲ್ಲ ಹೇಳ್ತಾ ಇದ್ದೆ, ಇವೇ ನನ್ನ ಹಾಸ್ಪಿಟಲ್ ಸೇರಿಸಿದ್ದು ಅಂತ ಹೇಳ್ತಾ ಇರ್ಬೇಕಾದ್ರೆ ಇವನ ಹೇಳ್ತಾಳೆ, ಇಲ್ಲ ಇಲ್ಲ ನಾನಲ್ಲ ನಿಮ್ನ ಹಾಸ್ಪಿಟಲ್ಗೆ ಸೇರಿಸಿದ್ದು, ಅದಕ್ ಮುಂಚೆ ಒಂದ್ ಹುಡುಗಿ ಬಂದು ನಿಮ್ನ ಸೇರಿಸಿದ್ಲು ಅಂದಾಗ ಚಾಯ್ ಅವ್ರು ಕೂಡ, ಏನು ಹುಡುಗಿನ, ಯಾರ ಹುಡುಗಿ ಅಂತ ಕೇಳಿದಾಗ ಇವನ ಹೇಳ್ತಾಳೆ, ಹುಡುಗಿ ಹೆಸರು ಕೂಡ ಯಾಂಗ್, ಆ ಹುಡುಗಿನೇ ಬಂದು ನಿಮ್ಮನ್ನ ತೋರಿಸಿದಲ್ಲಿ ಬಿದ್ದಿದ್ದೀರಾ ಅಂತ ಹೇಳ್ಬಿಟ್ಟು ಅಂದಾಗ ಇವ್ನು ಹೇಳ್ತಾನೆ, ಏಯ್ ಯಾಂಗ್ ನಿನ್ ಫ್ರೆಂಡ್ ತಾನೆ, ಏನು ಗೊತ್ತಿಲ್ದಿರೋ ತರ ಹೇಳ್ತಾ ಇದ್ಯಾ, ಇನ್ನೇನ್ ಯಾಂಗ್ ನ ಹೊಸದಾಗ ನೋಡಿರೋ ತರ ಮಾತಾಡ್ತಾ ಇದ್ಯಾ ಅಂದಾಗ ಅವಳು ಹೇಳ್ತಾಳೆ, ಅಯ್ಯೋ ಹಂಗಾದ್ರೆ ಅವಳು ಬಂದು ನಮ್ಮಮ್ಮ ಮಿನ್ಹೋ ಫ್ರೆಂಡಾ, ಇವಾಗ ಏನ್ ಹೇಳುದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದವಳು. ಇವಳು ಹೇಳ್ತಾಳೆ, ಇಲ್ಲ ಅವಳು ನನ್ ಫ್ರೆಂಡ್, ಅದ್ ನನಗ್ ಚೆನ್ನಾಗ್ ಗೊತ್ತು, ನಿಮಗ್ ಗೊತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ಹಂಗಂದೆ ಅಂದಾಗ ಚಾಯರ್ ಕೂಡ, ಹೌದಾ ಹುಡುಗಿನೇ ನನ್ನ ತರ ನೋಡ್ತಾ ಇರ್ತಾರೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.